ವೀಕ್ಷಕರೇ ನಮಸ್ಕಾರ. ಇಲ್ಲಿ ಮನೆ ಎತ್ತರದಲ್ಲಿ ಕಟ್ಟಿದ್ರೆ ಕುಸಿದು ಬೀಳುತ್ತೆ, ಶಾಪಗ್ರಸ್ತ ಕೋಟೆ ಕಥೆ ಇದು. ರಾಜಸ್ಥಾನದ ಕೋಟೆ ಅರಮನೆಗಳಿಗೆ ಪ್ರಸಿದ್ಧವಾಗಿರುವ ರಾಜ್ಯವಾಗಿದೆ. ಈ ರಾಜ್ಯದಲ್ಲಿ ಒಂದು ಭಯಾನಕ ಕೋಟೆಯೂ ಕೂಡ ಇದೆ. ಅದು ಯಾವುದು, ಆ ಕೋಟೆ ಪಾಳು ಬೀಳಲು ಕಾರಣವೇನು, ಇದರ ಬಗ್ಗೆ, ಈ ಹಾಂಟೆಡ್ ಕೋಟೆ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೀವು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಂಗಾರ ಕೋಟೆ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ನಿರ್ಮಿಸಲಾದ 17ನೇ ಶತಮಾನದ ಕೋಟೆಯಾಗಿದೆ. ಈ ಕೋಟೆಯ ಬಗ್ಗೆ ಅನೇಕ ಕಥೆಗಳಿವೆ. ಈ ಊರು ಹಾಗೂ ಕೋಟೆಯ ಹಿಂದೆ ದುರಂತ ಕಥೆಯೂ ಕೂಡ ಇದೆ. ಈ ಕೋಟೆಯನ್ನ ರಾಜಸ್ಥಾನದ ಭಯಾನಕ ಕೋಟೆ ಎಂದು ಈಗಲೂ ಕರೆಯುತ್ತಾರೆ. ದೆಹಲಿಯಿಂದ ಸುಮಾರು 235 ಕಿಲೋಮೀಟರ್ ದೂರದಲ್ಲಿ, ಜೈಪುರದಿಂದ ಸುಮಾರು 57 ಕಿಲೋಮೀಟರ್ ದೂರದಲ್ಲಿರುವ ಬಂಗಾರ ಕೋಟೆ ರಾಜಸ್ಥಾನದ ಅಲ್ವಾರ ಜಿಲ್ಲೆಯ ಕರಾವಳಿ ಶ್ರೇಣಿಯ ಬೆಟ್ಟಗಳಲ್ಲಿ ಸರಿಸ್ಮಾ ಮೀಸಲು ಗಡಿಯಲ್ಲಿದೆ. ಈ ರಸ್ತೆಯ ಕೊನೆಯ 2 ಕಿಲೋಮೀಟರ್ ವಿಸ್ತಾರದಲ್ಲಿ ಕೋಟೆಯ ಪ್ರವೇಶ ದ್ವಾರದ ಮಾರ್ಗವು ಸುಸಜ್ಜಿತ ರಸ್ತೆಯಾಗಿದೆ. ಈ ಕೋಟೆಯ ಥಾನಾ ಗಾಜಿಯಿಂದ 20 ಮೈಲಿ ದೂರದಲ್ಲಿದೆ ಮತ್ತು ಕೋಟೆಯಿಂದ 88 ಕಿಲೋಮೀಟರ್ ದೂರದಲ್ಲಿರುವ ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣವೂ ಕೂಡ ಆಗಿದೆ. ಕ್ರಿಸ್ತ ಶಕ 1573ರಲ್ಲಿ ಬಂಗಾರ ಕೋಟೆಯನ್ನ ಅಂಬರ್ನ ಆಡಳಿತಗಾರ ರಾಜ ಭಗವಂತ್ ಸಿಂಗ್ ತನ್ನ ಕಿರಿಯ ಮಗ ಮಾಧವ್ ಸಿಂಗ್ಗಾಗಿ ನಿರ್ಮಿಸುತ್ತಾರೆ. ಈ ಕೋಟೆ ಬೆಟ್ಟಗಳ ಬುಡದಲ್ಲಿ ಇಳಿಜಾರಿನ ಭೂ ಪ್ರದೇಶದಲ್ಲಿದೆ. ರಾಜನ ಅರಮನೆಯ ಅವಶೇಷಗಳು ಬೆಟ್ಟಗಳ ಕೆಳಗಿನ ಇಳಿಜಾರಿನಲ್ಲಿವೆ. ಮರಗಳು ಕೊಳದ ಪ್ರದೇಶವನ್ನ ಸುತ್ತುವರಿದಿವೆ ಮತ್ತು ಈ ಕೋಟೆಯು ಭಾರತದಲ್ಲಿಯೇ ಅತಿ ಭಯಾನಕವಾದ ಕೋಟೆ ಅಂತ ಈ ಕೋಟೆಯನ್ನ ಕರೆಯಲಾಗುತ್ತೆ. ಸಂಜೆ ಆದರೆ ಸಾಕು, ಇಲ್ಲಿಗೆ ಜನರು ಕೂಡ ಯಾರೂ ಹೋಗುವುದಿಲ್ಲ, ಯಾರಿಗೂ ಪ್ರವೇಶವೂ ಕೂಡ ಅನುಮತಿಯೂ ಕೂಡ ಇಲ್ಲ. ಬಾಬಾ ತಿಲಕ್ ನಾಥ್ ಎಂಬ ಸಾಧು ಕೋಟೆ ಪ್ರವೇಶದೊಳಗೆ ವಾಸಿಸುತ್ತಿದ್ದನು ಮತ್ತು ಕೋಟೆಯ ಆವರಣದಲ್ಲಿ ನಿರ್ಮಿಸಲಾದ ಯಾವುದೇ ಮನೆಗಳು ಆತನ ಮನೆಗಿಂತ ಎತ್ತರವಾಗಿರಬಾರದು ಮತ್ತು ಅಂತಹ ಯಾವುದೇ ಮನೆಯ ನೆರಳು ಅವನ ಮೇಲೆ ಬಿದ್ದರೆ ಮನೆಯ ಮೇಲ್ಛಾವಣಿ ನಿಗೂಢವಾಗಿ ಕುಸಿದು ಬೀಳುತ್ತಿತ್ತು. ಇದು ಕೋಟೆ ಪಟ್ಟಣದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಪಿಸಿದ್ದನು. ರಾಜ ಮಾಧವ್ ಸಿಂಗ್ನ ಮೊಮ್ಮಗ ಅಜಬ್ ಸಿಂಗ್ ಬಂಗಾರ ಕೋಟೆಯನ್ನ ಇನ್ನೂ ಎತ್ತರಕ್ಕೆ ಏರಿಸಿದನು. ಅದರ ಪರಿಣಾಮ ಆ ಕೋಟೆಯ ನೆರಳು ಸಾಧುವಿನ ಮನೆಯ ಮೇಲೆ ಬಿತ್ತು. ಹಾಗಾಗಿ ಈ ನಗರ ನಾಶವಾಯಿತು ಎನ್ನಲಾಗುತ್ತೆ. ಈ ಹಳ್ಳಿಯಲ್ಲಿ ಕೂಡ ಅಥವಾ ಕೋಟೆಯಲ್ಲಿ ಯಾರು ಮರುಜನ್ಮ ಪಡೆಯಲಾರರು ಅಂತ ಹೇಳಲಾಗುತ್ತೆ. ಮತ್ತು ಮಾಟ ಮಂತ್ರದಲ್ಲಿ ಪ್ರವೀಣನಾದ ಈ ಸಾಧು ಒಬ್ಬ ಮಾಂತ್ರಿಕ ರಾಜಕುಮಾರಿ ರತ್ನಾವತಿಯನ್ನ ಪ್ರೀತಿಸುತ್ತಿದ್ದ. ಆಕೆ ಬಹಳ ಸುಂದರವಾಗಿದ್ದಳು. ಸಾಕಷ್ಟು ಒಳ್ಳೆ ಮದುವೆ ಪ್ರಸ್ತಾಪಗಳು ಬರುತ್ತಿದ್ದವು. ಇದನ್ನರಿತ ಆ ಸಾಧು ತನಗೆ ಗೊತ್ತಿದ್ದ ತಂತ್ರವಿದ್ಯೆಯಿಂದ ಬಳಸಿ ಆಕೆಯನ್ನ ಒಲಿಸಲು ಪ್ರಯತ್ನಿಸಿದನು. ಇದನ್ನರಿತ ರಾಜಕುಮಾರಿ ಆತನನ್ನ ಹತ್ಯೆ ಮಾಡಿಸಿದಳು ಅಂತ ಹೇಳಲಾಗುತ್ತೆ. ಆತ ಸಾಯುವ ಮುನ್ನ ಈ ಕೋಟೆ ಹಾಗೂ ಕೋಟೆಯ ಜನರು ನಾಶವಾಗುವಂತೆ ಶಾಪ ಹಾಕುತ್ತಾನೆ. ಅದರ ಪರಿಣಾಮವೇ ಕೋಟೆಯ ನಾಶ ಎನ್ನಲಾಗುತ್ತೆ. ಸಂಪೂರ್ಣವಾಗಿ ಹಾಳಾದ ಕೋಟೆ ನಗರದ ಮುಖ್ಯ ದ್ವಾರದ ಮೂಲಕ ಪ್ರವೇಶಿಸಿದಾಗ ದೇವಾಲಯಗಳು, ಅರಮನೆಗಳು ಮತ್ತು ಹವೇಲಿಗಳನ್ನು ಕಾಣಬಹುದು. ಇದಲ್ಲದೆ ಕೋಟೆಗೆ ಪ್ರವೇಶಿಸಲು ಇನ್ನೂ 4 ಅಂಶಗಳಿವೆ: ಲಾಹೋರಿ ಗೇಟ್, ಅಜ್ಮೇರಿ ಗೇಟ್ ಮತ್ತು ಫುಲ್ಬರಿ ಗೇಟ್ ಮತ್ತು ದೆಹಲಿ ಗೇಟ್. ಮುಖ್ಯ ದ್ವಾರದ ಪ್ರವೇಶ ದ್ವಾರದಲ್ಲಿ ಅನೇಕ ಹಿಂದೂ ದೇವಾಲಯಗಳಾದ ಹನುಮಾನ್ ದೇವಸ್ಥಾನ ಮತ್ತು ಗೋಪಿನಾಥ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಕೇಶವ ರಾಮ್ ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ, ಗಣೇಶ ದೇವಸ್ಥಾನಗಳಿವೆ. ಗೋಪಿನಾಥ ದೇವಾಲಯವನ್ನ 14 ಅಡಿ ಎತ್ತರದ ಸ್ತಂಭದ ಮೇಲೆ ಇಲ್ಲಿ ನಿರ್ಮಿಸಲಾಗಿದೆ ಮತ್ತು ಹಳದಿ ಕಲ್ಲುಗಳನ್ನ ದೇವಾಲಯದ ಸೊಗಸಾದ ಕೆತ್ತನೆಗಳಿಗಾಗಿ ಬಳಸಲಾಗುತ್ತೆ. ಪುರೋಹಿತ ಹವೇಲಿ ಎಂದು ಕರೆಯಲ್ಪಡುವ ಪುರೋಹಿತರ ನಿವಾಸವು ದೇವಾಲಯದ ಸಂಕೀರ್ಣದ ಆವರಣದಲ್ಲಿದೆ. ಹನುಮಾನ್ ಮತ್ತು ಶಿವ ಮಹಾದೇವರಿಗೆ ಅರ್ಪಿಸಲಾದ ದೇವಾಲಯಗಳಿಗಿಂತ ಸ್ಮಾರಕಗಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅವುಗಳ ನಿರ್ಮಾಣದಲ್ಲಿ ಅಮೃತ ಶಿಲೆಯನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಈ ಜಾಗದಲ್ಲಿ ಸೂರ್ಯಾಸ್ತವಾದರೆ ಯಾರಿಗೂ ಕೂಡ ಪ್ರವೇಶವಿಲ್ಲ. ಏಕಂತಂದ್ರೆ ಅಷ್ಟೊಂದು ಅಪಾಯಕಾರಿ ದೆವ್ವಗಳು, ಭೂತಗಳು ಇಲ್ಲಿ ರಾತ್ರಿ ಆದರೆ ಸಂಚರಿಸುತ್ತವೆ ಅಂತ ಹೇಳಲಾಗುತ್ತೆ. ಸೂರ್ಯಾಸ್ತ ಮತ್ತು ಸೂರ್ಯೋದಯ ನಡುವೆ ಬಂಗಾರ ಕೋಟೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಇದು ಭಾರತದ ಅತ್ಯಂತ ಗೀಳು ಹಿಡಿದ ಕೋಟೆಯಾಗಿದೆ. ಆದಾಗ್ಯೂ ಸ್ಥಳೀಯ ಜನರು ಕತ್ತಲಾದ ನಂತರ ಇಲ್ಲಿ ಸಾಕಷ್ಟು ಅಸಾಮಾನ್ಯ ಘಟನೆಗಳು ನಡೆಯುತ್ತವೆ, ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಹೇಳುತ್ತಾರೆ.